ಬಹುಶಃ ನಿಮ್ಮೆಲ್ಲರಲ್ಲೂ ಈಗ ಒಂದು ಪ್ರಶ್ನೆ, ನೀವು ನಮಗೆ ಕೇಳ್ತಕ್ಕಂಥ ಪ್ರಶ್ನೆ. ಕೊನೆಯದಾಗಿ ಸಮಯ 3-4 ಗಂಟೆ ಆಗಿದೆ. ನಾನು ಕೊನೆಯದ ಒಂದು ಉತ್ತರ ಕೊಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಕೊನೆಯ ಉತ್ತರ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. 21ನೇ ತಾರೀಕು ದಯಮಾಡಿ 1-2 ನಿಮಿಷ ಮುಗಿಸ್ತೇನೆ ನಾನು. ದಯಮಾಡಿ 21ನೇ ತಾರೀಕು ಕುಮಾರಣ್ಣ ಅವರು ಸರ್ಜರಿಗೆ ಈಗಾಗಲೇ ಸಮಯ ನಿಗದಿಯಾಗಿದೆ. ಸರ್ಜರಿಯ ಬಳಿಕ ಅತಿ ಹೆಚ್ಚು ಓಡಾಟವನ್ನ ಕುಮಾರಣ್ಣ ಅವರು ಮಾಡಲಿಕ್ಕೆ ಆಗೋದಿಲ್ಲ. ಅದು ಸಹಜ. ಅದರ ಒಂದು ಹಿನ್ನೆಲೆಯಲ್ಲಿ ಈಗ ನಮಗೆ ಬರ್ತಕ್ಕಂಥ, ನಾವು ಪಡ್ಕೊಳ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯನ್ನ ಇವತ್ತು ಪಕ್ಷದ ಯುವ ಕಾರ್ಯಕರ್ತನಾಗಿ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ತಗೊಂಡು ಪ್ರತಿ ಹಳ್ಳಿಗೂ ನಮ್ಮ ಜೊತೆ ನಿಂತು ಪ್ರವಾಸವನ್ನ ಮಾಡಿ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನ ಇವತ್ತಿಂದ ಒಂದು ಹೊಸ ಅಧ್ಯಾಯವನ್ನ ಇವತ್ತು ಜಾತ್ಯತೀತ ಜನತಾದಳ ಪಕ್ಷದ ಪರವಾಗಿ ಇವತ್ತು ನಾವು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಾದರೆ ದಯಮಾಡಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಂದೇ, ಮೊದಲನೇದು ಕುಮಾರಣ್ಣ ಅವರು ಈ ಜಿಲ್ಲೆಗೆ ಬರಬೇಕು. ಈ ಜಿಲ್ಲೆಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಇವತ್ತು ಕುಮಾರಣ್ಣ ಅವರು ಬಂದ್ರೆ ಜಿಲ್ಲೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ, ಜಿಲ್ಲೆ ಬೆಳವಣಿಗೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಕುಮಾರಣ್ಣ ಅವ್ರನ್ನ ತಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದು ಅತ್ಯಂತ ಪ್ರೀತಿಯ ಮನೋಭಾವದಿಂದ ತಾವು ಕರೀತಾ ಇದ್ದೀವಿ. ಜೊತೆಯಲ್ಲಿ ಕಳೆದ 2019ರ ಲೋಕಸಭಾ ಚುನಾವಣೆಯ ಏನು ನಮ್ಮ ಸೋಲಿನ ಫಲಿತಾಂಶ ಇದೆ, ಆ ಫಲಿತಾಂಶಕ್ಕೆ ಇವತ್ತು ತಕ್ಕವಾದಂತ ಒಂದು ಉತ್ತರವನ್ನೇ ಇವತ್ತು ಕೊಟ್ಟು ಇವತ್ತು ನಾವೊಂದು ಮಾತನ್ನ ಇವತ್ತು ಸಾರಬೇಕು, ಸಂದೇಶವನ್ನು ಸಾರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ನನಗೂ ಕೂಡ ಒತ್ತಡ ಮಾಡ್ತಿದ್ದೀರಿ, ನನ್ನ ಮೇಲೂ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ. ಆದರೆ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕುಮಾರಣ್ಣ ಅವರು ಈ ಆಪರೇಷನ್ ನಂತರ ನಾನೇ ಅವ್ರಿಗೆ ಕೈ ಜೋಡಿಸಿ ಕಾಲ್ ಕಟ್ಟಿ ಮನವಿ ಮಾಡ್ತೇನೆ ಈ ವೇದಿಕೆ ಮೇಲೆ. ಅವರು ಸಾಕಷ್ಟು ಈ ಪಕ್ಷಕ್ಕೋಸ್ಕರ ಕಳೆದ 30 ವರ್ಷದಿಂದ ಪಂಚರತ್ನ ಅಂತಕ್ಕಂಥ 5 ಕುಮಾರಣ್ಣ ಅನುಭವದ ಕಾರ್ಯಕ್ರಮಗಳನ್ನ ಏನು ಪ್ರಾರಂಭ ಮಾಡಿದ್ರು, 3 ತಿಂಗಳ ಕಾಲ ಅವರು ಬಸ್ನಲ್ಲೇ ಕ್ಯಾರವನ್ನಲ್ಲೇ ಮಲಗಿತ್ತು, ಅಲ್ಲೇ ಊಟ ಮಾಡಿತ್ತು. ಬಹುಶಃ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೂಡ ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರಮವನ್ನ ಹಲವಾರು ವರ್ಷಗಳಿಂದ ಪ್ರತಿ ಹಳ್ಳಿ ಸುತ್ತಕ್ಕಂಥ ಒಂದು ಕೆಲಸ ಕುಮಾರಣ್ಣ ಮಾಡಿದ್ದಾರೆ. ಇವತ್ತು ಕುಮಾರಣ್ಣನಿಗೆ ನಮ್ಮ ವರಿಷ್ಠರು ಇವತ್ತು ಇಲ್ಲಿಲ್ಲ, ಮನೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಇವತ್ತು ವೇದಿಕೆ ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ನಾನೊಂದು ಮಾತನ್ನ ಹೇಳ್ತೇನೆ. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಏನು ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ಬದಿಗಿಟ್ಟು ಒಬ್ಬ ಯುವ ಕಾರ್ಯಕರ್ತರಾಗಿ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನ ದೇವೇಗೌಡರು ಸಾಹೇಬರು ಅವರ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಕಟ್ಟಿರ್ತಕ್ಕಂಥದ್ದು ಏನಿದೆ, ಅದಕ್ಕೆ ನೀವೆಲ್ಲರೂ ಇವತ್ತು ಜೊತೆಯಲ್ಲಿ ನಿಂತಿರ್ತಕ್ಕಂಥ ಏನಿದೆ. ಇವತ್ತು ಕುಮಾರಣ್ಣನಿಗೆ ನಾನು ಒಂದು ಮಾತನ್ನ ಕೊಡ್ತೀನಿ. ಪ್ರತಿ ಹಳ್ಳಿಗೆ ಹೋಗ್ತೇವೆ, ಜನಗಳ ಕಾಲ್ ಕಟ್ತೇವೆ. ಆದ್ರೆ ಈ ಬಾರಿ ಜನತಾದಳ ಪಕ್ಷ ಇವತ್ತು ನಾವು ತಗೊಳ್ತಕ್ಕಂಥ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ನಾವು ಗೆಲುವನ್ನ ಸಾಧಿಸ್ತಕ್ಕಂಥದ್ದು ಇವತ್ತು ಅತ್ಯವಶ್ಯಕವಾಗಿದೆ. ದಯಮಾಡಿ ಹಾಗಾಗಿ ಇವತ್ತು ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದರೆ ನಾನು ಬೇರೆ ಕ್ಷೇತ್ರಗಳಿಗೆ ಓಡಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೊಂದೇ ಕಾರಣದಿಂದ ಬಹುಶಃ ಇವತ್ತು ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಾಗ್ತೇನೆ. ನಿಮ್ ಜೊತೆ ನಾನು ಇರ್ತೇನಣ್ಣ, ನಾನು ಎಲ್ಲೂ ಹೋಗೋದಿಲ್ಲ. ದಯಮಾಡಿ ಪ್ರತಿ ಹಳ್ಳಿಗೆ ಬರ್ತೇನೆ, ನಿಮ್ ಜೊತೆನಲ್ಲಿ ನಾನು ಇರ್ತೇನೆ. ದಯಮಾಡಿ ಪ್ಲೀಸ್.